ದರ್ಶನ್ ಅವರು ಮತ್ತು ಸುದೀಪ್ ಅವರ ಆಪ್ತ ಗೆಳತಿಯಾಗಿ ನೀವು ಹತ್ತಿರದಲ್ಲಿ ನೋಡಿದಾಗೆ ಅವರಿಬ್ಬರು ದೂರ ಕಾರಣ ಏನು ಮತ್ತು ನಿಜವಾಗ್ಲೂ ಅಂತ ಅಷ್ಟೊಂದು ಅಂತರ ಇದೆ ಅವ್ರ ಮಧ್ಯದಲ್ಲಿ? ನನಗೆ ಅವ್ರು ದೂರ ಆಗಿದಾರ ನಿಜವಾಗ್ಲೂ, ಬಿಕಾಸ್ ಐ ಡೋಂಟ್ ಥಿಂಕ್ ದಟ್ ಇಸ್ ಹ್ಯಾಪನ್ಡ್. ಬಟ್ ಅಂದರೆ ನೋಡು, ಒಂದು ಮನೆ ಇದ್ದಂಗೆ ಇದ್ದಾಗ ನಂದು ನಮ್ಮ ತಾಯಿದು ಜಗಳಗಳಾಗುತ್ತೆ, ನನ್ನ ಮಗನ ಜೊತೆ ಜಗಳ ಆಗುತ್ತೆ, ಅದನ್ನು ಕ್ಷಣಿಕ ಅನಿಸುತ್ತೆ. ಇಟ್ ವಿಲ್ ಫೇಡ್ ಅವೇ ಆಫ್ಟರ್ ಸಮ್ ಇಯರ್ಸ್. ಸೊ ಲೆಟ್ಸ್ ವೇಟ್ ಫಾರ್ ಇಟ್ ಟು ಫೇಡ್ ಅವೇ. ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಅವರ ತುಂಬ ಒಳ್ಳೆಯ ದಿನಗಳನ್ನು ನೀವು ಹತ್ತಿರದಲ್ಲಿ ನೋಡಿದ್ರಿ, ಹೇಗಿರ್ತಾ ಇದ್ರ ಆಗ? ಹ್ಯಾಪಿ ಟುಗೆದರ್. ನಾನು ಯಾವಾಗಲೂ ಅವರಿಬ್ರಿಗೂ ಅದೇ ಥರನೇ ಯೋಚನೆ ಮಾಡೋದು. ಅವ್ರು ಯಾವಾಗಲೂ ಖುಷಿಯಾಗಿರಬೇಕು, ಜೊತೇಲಿರಬೇಕು. ಬಟ್ ಅದು ನಾನು ಹೇಳೋದು ಆ್ಯಸ್ ಅನ್ ಔಟ್ಸೈಡರ್ ತಪ್ಪಾಗುತ್ತೆ. ಐ ಥಿಂಕ್ ಅವರಿಬ್ಬರು ಮತ್ತೆ ಒಂದಾಗಲಿ. ಆ್ಯಂಡ್ ನನಗಿನ್ನ ಜಾಸ್ತಿ ಅವ್ರ ಅಭಿಮಾನಿಗಳೇ ಎಲ್ಲರಿಗಿನ್ನ ಜಾಸ್ತಿ ಖುಷಿ ಪಡ್ತಾರೆ. ಕೆಲವೊಂದು ಕ್ಷಣಗಳಲ್ಲಿ ಒಂಥರ ಅನಿಸುತ್ತೆ ಒಂದು ಸನ್ನಿವೇಶಗಳಲ್ಲಿ, ಯಾಕಂದರೆ ಇಬ್ಬರ ಮಧ್ಯೆ ಏನೂ ಇಲ್ಲ ಅಂತಾರೆ, ಒಂದಷ್ಟು ಜನ ಅವ್ರ ಮಧ್ಯದಲ್ಲಿ ಇದ್ದಂಥ ಆ ಮನಸ್ತಾಪನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಅಂತ? ಯಾರು ಅವರೆಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫ್ಯಾನ್ಸ್ ಹೆಸರಲ್ಲಿ ಒಂದಷ್ಟು ಪೈರಸಿ ವಿಚಾರ ಆಗಲಿ ಅಥವಾ ಅವ್ರ ಕಾಮೆಂಟ್ಗಳು ಫ್ಯಾನ್ಸ್ ಅಂತ ಅನ್ಸುತ್ತಾ ನಿನಗೆ? ನನಗೆ ಅನ್ಸಲ್ಲ. ಯಾರಾದರೂ ಯಾವ್ದಾದ್ರು ಫ್ಯಾನ್ ಯಾವ್ದಾದ್ರು ಒಂದು ಹೀರೋ ಬಗ್ಗೆ ಆಗಲಿ, ಹೀರೋಯಿನ್ ಬಗ್ಗೆ ಆಗಲಿ ಕೆಟ್ಟದಾಗ ಮಾತಾಡೋದು, ಕೆಟ್ಟದಾಗ ಕಮೆಂಟ್ ಮಾಡೋದು, ಸ್ಪೆಷಲಿ ಅಬೌಟ್ ಹೀರೋಯಿನ್ಸ್, ಆ ಥರ ಕಮೆಂಟ್ ಮಾಡಿದಾಗ ಅವರೆಲ್ಲ ಅಭಿಮಾನಿಗಳಂತ ಅನ್ಸೋದೇ ಇಲ್ಲ. ಅವ್ರು ಬೇರೆ ಕೆಲಸ ಇಲ್ಲ ಮನೇಲಿ, ಅದಕ್ಕೆ ಇದು ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ. ಇಲ್ಲ, ನಿಜವಾದ ಅಭಿಮಾನಿಗಳು ಯಾರೂ ಈ ಕೆಲಸ ಮಾಡಲ್ಲ. ಖುಷಿ ಪಡ್ತಾರೆ, ಅಪ್ಕೋತಾರೆ, ಹಾರ್ಟ್ ಹಾಕ್ತಾರೆ, ಅದ್ರ ಬಗ್ಗೆ ಹಾಕ್ತಾರೆ, ನಾನು ನಿಮ್ಮ ಅಭಿಮಾನಿ ಅಂತ ಹಾಕ್ತಾರೆ, ನಮ್ಮ ಪ್ರೀತಿ ತೋರಿಸ್ತಾರೆ. ದಟ್ ಈಸ್ ಅ ಟ್ರೂ ಫ್ಯಾನ್ ಅನ್ಸುತ್ತೆ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.